ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ದು ಲಾಸ್ಟ್ ವಿಡಿಯೋದಲ್ಲಿ ಇದನ್ನು ಹೇಗೆ ಸಾಲ್ವ್ ಮಾಡಬೇಕಂತ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೆ. ಈಗಲೂ ಬೇಕಾದರೆ ಹೇಳ್ತೀನಿ. ಫಸ್ಟು ಇದು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಕೊಟ್ಟಿರ್ತಾರಲ್ಲ, ವ್ಯಾಲ್ಯೂಸ್ನೆಲ್ಲ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಬರ್ಕೋಬೇಕು. ಈಗ ಫಸ್ಟ್ ನಂಬರ್ ಇರುತ್ತೆ, ಅದನ್ನು ಸಿಂಬಲಲ್ಲಿ ಹಾಕಬೇಕು 6. ಅದನ್ನು ಡೈರೆಕ್ಟಾಗಿ ಸ್ಟ್ಯಾಕಿಗೆ ಕಳಿಸ್ಬೇಕು. ನಂಬರ್ಸ್ ಇರೋದನ್ನೆಲ್ಲ ಡೈರೆಕ್ಟಾಗಿ ಸ್ಟ್ಯಾಕಿಗೆ ಕಳಿಸ್ಬೇಕು. ಮತ್ತು ಇವಾಗ ಆಪರೇಷನ್ ಅಂತ ಬಂದಾಗ ಮೈನಸ್, ಈ ಥರ ಮೈನಸ್ ಪ್ಲಸ್ ಇಂಟು ಆ ಥರ ಬಂದಾಗ ಪಾಪ್ ಮಾಡಬೇಕಂದ್ರೆ ಸ್ಟ್ಯಾಕಲ್ಲಿರೋ ಕಂಟೆಂಟ್ನ ಪಾಪ್ ಮಾಡಬೇಕು. ಫಸ್ಟು 2 ಪಾಪ್ ಆಗುತ್ತೆ, ಅದಕ್ಕೆ ಇದು ಫಸ್ಟ್ ಪಾಪ್ಡ್ ಎಲಿಮೆಂಟು, ಇದು ಸೆಕೆಂಡ್ ಪಾಪ್ಡ್ ಎಲಿಮೆಂಟ್. 2 ಪಾಪ್ ಆಗುತ್ತೆ, ಆಮೇಲೆ 3 ಪಾಪ್ ಆಗುತ್ತೆ. ಇದನ್ನು ಇಲ್ಲಿ ಪರ್ಫಾರ್ಮ್ ಮಾಡಬೇಕು ರಿಸಲ್ಟಲ್ಲಿ. ಆಪರೇಷನ್ ಇದು OP1 ಅಂತಂದರೆ 3, OP ಅಂತಂದರೆ ಸಿಂಬಲಲ್ಲಿರೋದು ಆಪರೇಷನ್ ಯಾವುದು ಮೈನಸ್, ಮತ್ತು OP2 ಅಂತಂದರೆ ಇದು 2, 3 - 2 1. ಇಲ್ಲಿ ಉಳಿದಿದ್ದು 6, 1. ನೆಕ್ಸ್ಟು 5 ಬರುತ್ತಾ, 5 ಡೈರೆಕ್ಟ್ ಸ್ಟ್ಯಾಕಿಗೆ. ನೆಕ್ಸ್ಟು ಸ್ಟಾರ್ ಇಂಟು ಬಂದಾಗ 5 ಪಾಪ್ ಆಗುತ್ತೆ, 1 ಪಾಪ್ ಆಗುತ್ತೆ. 1 × 5 5. ಇಲ್ಲಿ ಉಳಿದಿದ್ದು 6 ಮತ್ತು ಇದು 5 ಆನ್ಸರ್ನ ಸ್ಟ್ಯಾಕಿಗೆ ಕಳಿಸ್ಬೇಕು. ನೆಕ್ಸ್ಟು ಪ್ಲಸ್ 5 6 2 ಪಾಪ್ ಆಗುತ್ತೆ. ಆವಾಗ 6 + 5 11 ಒಂದೇ ಉಳಿತು ಸ್ಟ್ಯಾಕಲ್ಲಿ. ನೆಕ್ಸ್ಟ್ 1 ಪುಷ್ ಮಾಡ್ತೀವಿ. ನೆಕ್ಸ್ಟು ಮತ್ತು $7 + 1 ಪಾಪ್ ಮಾಡ್ತೀವಿ, 1 11. ಇಲ್ಲಿ $11 ಅಂತ ಇದ್ದಾಗ ಇದು ಡಾಲರ್ ಅನ್ನೋದು ಎಂಡಿಗೆ ಇಂಡಿಕೇಟ್ ಮಾಡುತ್ತೆ, ಅಲ್ಲಿಗೆ ಮುಗೀತು ಅಂತ. ಅದಕ್ಕೆ 1 ಇಗ್ನೋರ್ ಮಾಡಿ 11 ಅಂತ ಅಷ್ಟೇ ಬರ್ಕೊತೀವಿ. 11 ಸ್ಟ್ಯಾಕಲ್ಲಿರೋದು. 7 ಡೈರೆಕ್ಟ್ ಪುಷ್ ಟು ಸ್ಟ್ಯಾಕು. ಪ್ಲಸ್ ಅಂತಂದಾಗ 7 ಪಾಪ್ ಆಗುತ್ತಾ, 11 ಪಾಪ್ ಆಗುತ್ತಾ. 11 + 7 18 ಆನ್ಸರ್ ಇದ್ರದ್ದು. ನೆಕ್ಸ್ಟ್ ಸಮ್ ಇವಾಗ ಅದರಲ್ಲಿ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಡಿಬಿಟ್ಟಿರೋದ್ರಿಂದ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಅದಕ್ಕೆ ಈ ಆಲ್ರೆಡಿ ಮಾಡಿರೋ ಸಮ್ಮನ್ನೇ ಹೇಳ್ತಿದ್ದೀನಿ. ಫಸ್ಟು ಈ ಥರ ಇವನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನಲ್ಲಿ ಬರ್ಕೋಬೇಕು. ಇದು ಸಿಂಬಾಲು, ಇದು ಫಸ್ಟ್ ಪಾಪ್ಡ್ ಎಲಿಮೆಂಟು, ಸೆಕೆಂಡ್ ಪಾಪ್ಡ್ ಎಲಿಮೆಂಟು. ರಿಸಲ್ಟ್ ಅಂತಂದರೆ ಫಸ್ಟ್ ಪಾಪ್ಡ್ ಎಲಿಮೆಂಟು, ಆಪರೇಷನ್ದು ಸಿಂಬಾಲು ಮತ್ತು ಸೆಕೆಂಡ್ ಪಾಪ್ಡ್ ಎಲಿಮೆಂಟ್. ಇದು ಸ್ಟ್ಯಾಕ್ ಕಂಟೈನರ್. ಫಸ್ಟು 1 ಬರುತ್ತಾ, ಈ ಥರ ನಂಬರ್ಸ್ ಬಂದಾಗ ಪುಷ್ ಮಾಡಬೇಕು, ಓನ್ಲಿ ಪುಷ್. 1 ಪುಷ್ ಆಯಿತಾ. ನೆಕ್ಸ್ಟು 2 1, 2 ಪುಷ್ಟ್. ನೆಕ್ಸ್ಟು ಪ್ಲಸ್ ಬರುತ್ತೆ, ಆವಾಗ ಫಸ್ಟು 2ನ ಪಾಪ್ ಮಾಡ್ತೀವ, ಅದನ್ನು ಫಸ್ಟ್ ಪಾಪ್ಡ್ ಎಲಿಮೆಂಟ್ ಅಂದರೆ ಯಾವುದು OP2 ಇಲ್ಲಿ ಹಾಕ್ಬೇಕು. ನೆಕ್ಸ್ಟು 1 OP1 ಇದ್ದಲ್ಲಿ ಹಾಕ್ಬೇಕು. ಇಲ್ಲಿ ಆಪರೇಷನ್ ಪರ್ಫಾರ್ಮ್ ಮಾಡಬೇಕಾದ್ರೆ ವರ್ಡ್ ಸ್ವಾಪ್ ಆಯಿತಾ ಇಲ್ಲಿ, ಯಾಕಂದರೆ OP1 ಇದು, OP2 ಇದು. 1 + 2 3, ಆನ್ಸರ್ 3. 3ನ ಸ್ಟ್ಯಾಕಿಗೆ ಪುಷ್ ಮಾಡ್ತೀವಿ. ನೆಕ್ಸ್ಟ್ ಬರೋದು 3ನ ಡೈರೆಕ್ಟಾಗಿ ಸ್ಟ್ಯಾಕಿಗೆ ಹಾಕ್ತೀವಿ. 3, 3 ಆಗುತ್ತೆ ಅವಾಗ. ನೆಕ್ಸ್ಟು ಮೈನಸ್ 3 2 ಪಾಪ್ ಆಗುತ್ತೆ ಅವಾಗ. ಯಾವುದೇ ಈ ಥರ ಸಿಂಬಲ್ಸ್ ಆಪರೇಷನ್ಸ್ ಬಂದಾಗ ಸ್ಟ್ಯಾಕಲ್ಲಿರೋ ಕಂಟೆಂಟು ಪಾಪ್ ಆಗುತ್ತೆ. 3 2 ಪಾಪ್ ಆಯಿತಾ. 3 - 3 0. ಇವಾಗ ಸ್ಟ್ಯಾಕಲ್ಲಿರೋದು 0 ಮಾತ್ರ. ನೆಕ್ಸ್ಟು 2 ಬಂತು, ಡೈರೆಕ್ಟ್ ಪುಷ್ ಟು ಸ್ಟ್ಯಾಕ್. ನೆಕ್ಸ್ಟ್ 1 ಆಲ್ಸೋ ಪುಷ್ ಟು ಸ್ಟ್ಯಾಕ್. 2, 1. ನೆಕ್ಸ್ಟು ಪ್ಲಸ್ ಬಂತು, ಆವಾಗ 1 ಪಾಪ್ ಆಗುತ್ತೆ, 2 ಪಾಪ್ ಆಗುತ್ತೆ. ಮತ್ತು 2 + 1 = 3. 3 ಒಂದೇ ಸ್ಟ್ಯಾಕಲ್ಲಿರೋದು. ನೆಕ್ಸ್ಟು $3 - 3 ಇಲ್ಲಿ 3ನ ಡೈರೆಕ್ಟಾಗಿ ಪುಷ್ ಮಾಡ್ತೀವಿ. 3, 3. ನೆಕ್ಸ್ಟು $- 3 ಇವೆರಡು ಪಾಪ್ ಆಗುತ್ತೆ. $3 ಅಂತಂದರೆ ಒಂದು ನಿಮಿಷ, ಇದು ಡಾಲರ್ ಸಿಂಬಲು ಮೋಸ್ಟ್ಲಿ ಪವರ್ ಥರ ವರ್ಕ್ ಆಗುತ್ತೆ ಅನಿಸುತ್ತೆ, ಅಂದರೆ ಸ್ಕ್ವಯರ್ ಥರ. 3ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 3 3 9, 9 3 27. ಅಲ್ಲಿ $11 ಇತ್ತು, $11 ಇತ್ತಲ್ಲ, 11ನ 1 ಟೈಮ್ ಮಲ್ಟಿಪ್ಲೈ ಮಾಡಿದರೆ 11 ಬರೋದು ಆನ್ಸರ್. ಇಲ್ಲೂ ಕೂಡ 3ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದರೆ 27 ಆನ್ಸರ್. 27 ಇಲ್ಲಿ ಬರೀಬೇಕು ಸ್ಟ್ಯಾಕಲ್ಲಿ. ನೆಕ್ಸ್ಟು ಲಾಸ್ಟು ಮೈನಸ್ ಅವಾಗ ಪಾಪ್ ಆಗುತ್ತೆ. 27 ಫಸ್ಟ್ ಪಾಪ್ ಆಗುತ್ತೆ, ಆಮೇಲೆ ಏನೂ ಇರಲ್ಲ, ಅದಕ್ಕೆ ನಾವು 0 ಅಂತ ಬರೀತೀವಿ. ಇಲ್ಲಿಗೆ ಈ ಥರ ಇದ್ದಾಗ ಸ್ಟ್ರಕ್ ಆಗಬೇಡಿ. ಫಸ್ಟ್ ಪಾಪ್ಡ್ ಎಲಿಮೆಂಟೇ ಇದು ಇರುತ್ತೆ, ಮತ್ತು ಸೆಕೆಂಡ್ ಪಾಪ್ಡ್ ಎಲಿಮೆಂಟ್ 0 ಆಗುತ್ತೆ. ಆವಾಗ 0 - 27 -27 -27ನ ಸ್ಟ್ಯಾಕಿಗೆ ಕಳಿಸ್ತೀವಿ. ಅದೇ -27 ಅನ್ನೋದೇ ಆನ್ಸರ್. ಇದಿಷ್ಟು ಇವ್ಯಾಲ್ಯೂಯೇಷನು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್.
ಇದನ್ನು ಅರ್ಥ ಮಾಡ್ಕೊಂಡ್ರೆ ಅವ್ರು ಯಾವ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಸ್ ಕೊಟ್ಟರು ಮಾಡ್ಬೋದು. ಇಲ್ಲಿ ಫಸ್ಟ್ ಏನೇನು ಬರಿಬೇಕು ಅನ್ನೋದನ್ನು ನೆನ್ಪಿಟ್ಕೋಬೇಕು. ಫಸ್ಟು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಬರಿಬೇಕಾ, ಅವ್ರು ಕೊಟ್ಟಿರೋದೇ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್, ಅದನ್ನು ಬರೀಬೇಕು. ಇವಾಗ ಯಾವ ಸಿಂಬಲ್ ಸ್ಟಾರ್ಟಿಂಗಲ್ಲಿದ್ದಾವೆ ಅಂತ ಬರೆಯೋಕೆ ಒಂದು ಬಾಕ್ಸ್ ಬೇಕಾ, ಅದಕ್ಕೆ ಸಿಂಬಲ್. ಆಮೇಲೆ ಪಾಪ್ ಮಾಡೋಕ್ಕೆ 2 ಬೇಕಾ, OP2 OP1. ಆಮೇಲೆ ರಿಸಲ್ಟ್ ಕಂಡುಹಿಡಿಯೋಕ್ಕೂ ಬೇಕಾ, ರಿಸಲ್ಟ್ OP1 OP2. ಲಾಸ್ಟಿಗೆ ಪುಷ್ ಮಾಡಿದಾಗ ಎಲ್ಲಿ ಹಾಕಬೇಕು, ಸ್ಟ್ಯಾಕ್ ಕಂಟೈನರಿಗೆ ಹಾಕಬೇಕು. ಸ್ಟ್ಯಾಕಿಂದು ಇವಿಷ್ಟು ನೆನ್ಪಿಟ್ಕೊಂಡ್ರೆ, ಅದು ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಬರಿಬೋದು. ಮತ್ತು ಇದ್ರದ್ದು ವ್ಯಾಲ್ಯೂಯೇಷನ್ ಆಫ್ ಪೋಸ್ಟ್ ಫಿಕ್ಸ್ ಫಂಕ್ಷನ್ ಕೂಡ ಇದೆ. ಫಂಕ್ಷನ್ನು ಕೇಳ್ಬೋದು ಇದ್ರ ಸಮ್ಸ್ ಜೊತೆಗೆ, ಅದನ್ನು ನೋಡ್ಕೊಳ್ಳಿ. ಥ್ಯಾಂಕ್ ಯು.